ಪಂಚಮ ಸ್ಥಾನದಲ್ಲಿ ಶುಕ್ರನ ಒಂದು ಅಸ್ತಿತ್ವವಿದ್ದು ಶುಕ್ರನ ಜೊತೆ ರಾಹುವಿನ ಒಂದು ಸಂಯೋಜನೆ ಇದ್ದಾಗ ಆ ಒಂದು ಬಾಂಧವ್ಯದಲ್ಲಿ ಯಾವುದೇ ರೀತಿಯ ಒಂದು ಬೆಳವಣಿಗೆ ಆಗೋದಿಲ್ಲ. ಗಂಡ ಹೆಂಡತಿಯ ನಡುವೆ ಒಂದು ಬೆಳವಣಿಗೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸರಸ ವಿರಸದ ಒಂದು ಸಾಮರಸ್ಯಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಬಾಂಧವ್ಯದ ಒಂದು ಬೆಳವಣಿಗೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಅವೆರಡೂ ಸಹಿತ ಸೇರಲ್ಲ. ಅಂದರೆ ಒಬ್ಬರಿಗೆ ಕುಜದೋಷ ಇದ್ದು ಇನ್ನೊಬ್ಬರಿಗೆ ಕುಜದೋಷ ಇಲ್ಲ ಅಂದರೆ ಆ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ಅಪಮೃತ್ಯು ಯೋಗಗಳು ಸಹಿತ ಕಾಡುವಂಥದ್ದು. ಕುಜದೋಷ ಇರುವಂತಹ ಒಂದು ಜಾತಕಕ್ಕೆ ಕೆಲವೊಂದು ಪರಿಹಾರಗಳು ಸಹಿತ ಇದ್ದಾವೆ. ಕುಂಭ ವಿವಾಹ ಮಾಡುವಂಥದ್ದಾಗಿರ್ಬೋದು, ಅಥವಾ ಹನುಮನ ಒಂದು ಆರಾಧನೆಯನ್ನು ಮಾಡುವಂಥದ್ದಾಗಿರ್ಬೋದು. ಒಂದು ಲವ್ ಮ್ಯಾರೇಜ್ ಪ್ರಪೋಸಲ್ ಅಂತ ಬರ್ತಾರೆ, ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ, ಲಿವಿಂಗ್ ರಿಲೇಷನ್ಶಿಪ್ ಅಂತ ಅಂದ್ಕೊಂಡು ಎಲ್ಲಿ ಸಂಶಯ ಹುಟ್ಟುತ್ತೆ ಅಲ್ಲಿ ಆ ಸಾಂಸಾರಿಕ ಜೀವನ ಯಾವುದೇ ಕಾರಣಕ್ಕೂ ಬೆಳೆಯಲ್ಲ. ವೀಕ್ಷಕರೇ, ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ತುಂಬ ಮುಖ್ಯವಾದ ಘಟ್ಟ. ಮದುವೆ ಆಗಬೇಕಾದ್ರೆ ತುಂಬ ಹಿಂದಿನ ಕಾಲದಿಂದಲೂ ಒಂದು ವಾಡಿಕೆ ಬಂದಿದೆ. ಜಾತಕ ನೋಡೋದು, ಗಣಗಳ ಮಿಲನ ನೋಡೋದು, ಇದೆಲ್ಲವನ್ನು ನಾವು ನೋಡಿನೇ ಮದುವೆ ಆಗ್ತೀವಿ. ಆದರೆ ಕೆಲವೊಂದು ಸನ್ನಿವೇಶಗಳಲ್ಲಿ, ಕೆಲವೊಂದು ಸಿಚುಯೇಷನ್ಗಳಲ್ಲಿ ಇದನ್ನೆಲ್ಲ ಮೀರಿ, ಅಂದರೆ ಗಣಗಳನ್ನು ನೋಡದೆ ಜಾತಕ ಹೊಂದಾಣಿಕೆ ಆಗುತ್ತಾ ಇಲ್ವಾ ಅಂತ ಕೂಡ ನೋಡ್ದೇನೆ ಮದುವೆ ಆಗ್ತಾರೆ. ಇದೆಲ್ಲದಕ್ಕೂ ಏನಾದರೂ ಪರಿಣಾಮ ಆಗುತ್ತಾ? ಹಾಗೆ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ? ಹಾಗೆ ಈ ರೀತಿಯಾದ ಮದುವೆ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮಗೆ ಕೊಡ್ತಾ ಹೋಗ್ತೀವಿ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದ, ಆಧ್ಯಾತ್ಮಿಕ ಚಿಂತಕರಾದ, ವಾಸ್ತು ತಜ್ಞರಾದ, ಹಾಗೆ ಜ್ಯೋತಿಷ ವಿಭೂಷಣರಾದ ಡಾಕ್ಟರ್ ಪಂಡಿತ ಶ್ರೀ ಸಿದ್ಧಾಂತ್ ಅರುಣ್ ಶರ್ಮಾ ಗುರುಜಿ ಅವರು. ಬನ್ನಿ ವೀಕ್ಷಕರೇ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಗುರುಜಿ, ನಾನು ಆಗ್ಲೇ ಹೇಳಿದೆ, ಇವತ್ತಿನ ಒಂದು ಸಿಚುಯೇಷನ್ ಅಲ್ಲಿ ಮದುವೆ ಆಗ್ಬೇಕಾದ್ರೆ ತುಂಬಾ ಜನ ಜಾತಕ ಹೊಂದಾಣಿಕೆ ಆಗ್ಲಿ ಅಥವಾ ಗಣಗಳ ಮಿಲನ ಆಗ್ಲಿ ಅದೆಲ್ಲವನ್ನು ನೋಡೋದಿಲ್ಲ. ಇದೆಲ್ಲವನ್ನು ನೋಡದೆ ಮದುವೆ ಆದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಮೊದಲಿಗೆ ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡಿ ಗುರುಜಿ. ಇಲ್ಲಿ ವಿಶೇಷವಾಗಿ ನೋಡೋದಾದ್ರೆ, ಮದುವೆ ಅನ್ನುವಂಥ 3 ಅಕ್ಷರ ಏನಿದೆ, ಬಾಂಧವ್ಯ ಅಂತ ಕರಿತೀವಿ. ಎರಡು ಹೃದಯಗಳ ಬಾಂಧವ್ಯ ಇರ್ಬೋದು, 2 ಕುಟುಂಬಗಳ ಬಾಂಧವ್ಯ ಇರ್ಬೋದು. ಈ ಒಂದು ಅಮೂಲ್ಯವಾದಂಥ ಬಂಧನಕ್ಕೆ ಅವಸರದ ಒಂದು ಕಡಿವಾಣ ಬೇಡ ಅನ್ನೋದು ನಮ್ಮ ಒಂದು ವಿಚಾರ. ಏನಪ್ಪ ಅಂದರೆ, ಅದರಿಂದ ಏನೇನೆಲ್ಲ ಸಮಸ್ಯೆಗಳಾಗಬಹುದು. ಅನ್ಯೋನ್ಯತೆ ಅನ್ನೋದು ಮಾನಸಿಕವಾಗಿ, ಎಮೋಷ್ನಲಿ ಇಫ್ ದೇ ಆರ್ ಕನೆಕ್ಟೆಡ್, ಆ ಒಂದು ಅನ್ಯೋನ್ಯತೆಯ ಒಂದು ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಏನಾಗುತ್ತೆ, ಒಂದು ಮದುವೆ ಅನ್ನುವಂತಹ ಒಂದು ವಿಚಾರದಲ್ಲಿ ಲವ್ ಪ್ರಪೋಸಲ್ಸ್ಗಳು ಈಗ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ನಾವು ನೋಡೋದಾದರೆ ಮನಸ್ಸುಗಳು ಒಂದಾಗಿದೆ, ಜಾತಕ ಏನು ನೋಡೋದು ಅನ್ನುವಂತಹ ಒಂದು ವಿಚಾರಕ್ಕೆ ಹೋಗಿ ಮುಂದಿನ ಕಾರ್ಯಕ್ಕೆ ಹೋಗ್ತಾರೆ. ಆಗ ಆಗುವಂತಹ ಸಮಸ್ಯೆಗಳೇನಪ್ಪ ಅಂದರೆ, ಭಿನ್ನಾಭಿಪ್ರಾಯಗಳು ಇಬ್ಬರ ನಡುವೆ, ಮತ್ತು ಸಾಂಸಾರಿಕ ಜೀವನದಲ್ಲಿ ಕಲಹಗಳು ಅನ್ನುವಂಥದ್ದು ಜಾಸ್ತಿ ಸೃಷ್ಟಿಯಾಗುವಂಥದ್ದಾಗಿರ್ಬೋದು. ಮತ್ತು ವಿಚ್ಛೇದನಗಳು ಜಾಸ್ತಿ ಆಗ್ತಾರೆ. ಅದು ಅತಿಯಾದಂತಹ ಒಂದು ವಿಚಾರಗಳನ್ನು ಮಾಡಿ ಅಥವಾ ಕೋಪಕ್ಕೆ ಬುದ್ಧಿಯನ್ನು ಕೊಟ್ಟು ವಿಚ್ಛೇದನಗಳು ಜಾಸ್ತಿ ಆಗ್ತಾ ಇರ್ತವೆ. ಕಾರಣ ಏನಪ್ಪ ಅಂದರೆ, ಅವರ ಒಂದು ಜನ್ಮ ಜಾತಕದಲ್ಲಿ ಪಂಚಮ ಸ್ಥಾನ ಮತ್ತು ಸಪ್ತಮ ಸ್ಥಾನ ಎರಡನ್ನೂ ನಾವು ತುಂಬ ನೋಡಬೇಕಾಗುತ್ತೆ. ಪಂಚಮ ಸ್ಥಾನದಲ್ಲಿ ಶುಕ್ರನ ಒಂದು ಅಸ್ತಿತ್ವವಿದ್ದು ಶುಕ್ರನ ಜೊತೆ ರಾಹುವಿನ ಒಂದು ಸಂಯೋಜನೆ ಇದ್ದಾಗ ಆ ಒಂದು ಬಾಂಧವ್ಯದಲ್ಲಿ ಯಾವುದೇ ರೀತಿಯ ಒಂದು ಬೆಳವಣಿಗೆ ಆಗೋದಿಲ್ಲ. ಏನಾಗುತ್ತಪ್ಪ ಅಂದರೆ, ಗಂಡ ಹೆಂಡತಿಯ ನಡುವೆ ಒಂದು ಬೆಳವಣಿಗೆಗಳು ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸರಸ ವಿರಸದ ಒಂದು ಸಾಮರಸ್ಯಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಬಾಂಧವ್ಯದ ಒಂದು ಬೆಳವಣಿಗೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಅವೆರಡೂ ಸಹಿತ ಸೇರಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಲ್ಲಿ ನೋಡೋದಾದರೆ, ಅವರ ಒಂದು ಬಾಂಧವ್ಯಕ್ಕೆ ಒಂದು ಫುಲ್ ಸ್ಟಾಪ್. ಹಾಗಂತ ಲವ್ ಮ್ಯಾರೇಜ್ ಆದವರೆಲ್ಲ ಚೆನ್ನಾಗಿ ಜೀವನ ಮಾಡ್ತಿಲ್ವಲ್ಲ ಅಂತಲೂ ಹೇಳೋಕ್ಕಾಗಲಿಲ್ಲ. ಯಾಕೆಂದರೆ ಅವರ ಜಾತಕದಲ್ಲಿ ಉತ್ತಮವಾದಂಥ ಫಲಾನುಫಲಗಳಿದ್ದರೆ 100ಕ್ಕೆ 100% ಚೆನ್ನಾಗೇ ಇರ್ತಾರೆ. ಬಟ್ ಜಾತಕಕ್ಕಿಂತ ಅವರಿಬ್ಬರ ಮನಸ್ಥಿತಿ, ಮಾನಸಿಕ ಸ್ಥಿತಿ, ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅಂತ ನಾವೇನಂತ ಕರಿತೀವಿ, ಅಲ್ಲಿ ಅವರಿಬ್ಬರು ಸ್ಟ್ರಾಂಗ್ ಆಗಿದ್ದರೆ ಯಾವುದೇ ರೀತಿಯ ಸಮಸ್ಯೆಗಳು ಬರಲ್ಲ. ಇಲ್ಲಿ ಲವ್ ಮ್ಯಾರೇಜ್ ಅಂತ ಬಂದಾಗ ಪ್ರಥಮವಾಗಿ ಬರೋದು ಕುಟುಂಬದ ಸಮಸ್ಯೆ. ಇಬ್ಬರ ಕುಟುಂಬಗಳು ಆ ಮ್ಯಾರೇಜನ್ನ ಒಪ್ಕೊಳ್ಳೋದಿಲ್ಲ, ಮೊದಲನೇದು. ಎರಡನೇದಾಗಿ, ಏನಾದರೂ ದೋಷಗಳಿದ್ದರೆ, ಒಬ್ಬರಿಗೆ ಕುಜದೋಷ ಇದ್ದು ಇನ್ನೊಬ್ಬರಿಗೆ ಕುಜದೋಷ ಇಲ್ಲ ಅಂದರೆ ಆ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ಅಪಮೃತ್ಯು ಯೋಗಗಳು ಸಹಿತ ಕಾಡುವಂಥದ್ದು.
ಮೂರನೇದಾಗಿ ಸಂತಾನೋತ್ಪತ್ತಿಗಳಿತ ಸಮಸ್ಯೆಗಳು ಅಥವಾ ಅವ್ರಿಗೆ ಒಬ್ರಿಗೆ ಸರ್ಪದೋಷ ಇದ್ದು ಇನ್ನೊಬ್ರಿಗೆ ಸರ್ಪದೋಷ, ಅವಾಗ ಸಂತಾನೋತ್ಪತ್ತಿಗೆ ಸಮಸ್ಯೆಗಳು. ಈ ಥರ ಒಂದೊಂದು ಆಯಾಮದಲ್ಲಿ ನಾವು ನೋಡೋದಾದರೆ, ಒಂದೊಂದು ಫಲಕಗಳಲ್ಲಿ ನಾವು ನೋಡೋದಾದರೆ, ಲವ್ ಮ್ಯಾರೇಜ್ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆ ಈಗಿನ ಕಾಲದಲ್ಲಿ ಹೋಗ್ತಾ ಇದೆಯೋ ಅಷ್ಟೇ ನಮ್ಮ ಒಂದು ಸನಾತನ ಧರ್ಮದ ಒಂದು ಬೆಳವಣಿಗೆನೂ ಸಹಿತ ಅಷ್ಟೇ ಕಡೆಗೆ ಹೋಗ್ತಾ ಇದೆ. ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ಒಂದೇ, ಬಾಂಧವ್ಯಗಳ ಬೆಸೆಯೋ ಕಾರ್ಯಕ್ಕೆ ಧರ್ಮದ ಒಂದು ಅನುಷ್ಠಾನವನ್ನು ಸಹಿತ ಇಲ್ಲಿ ಮಾಡಬೇಕಾಗತ್ತೆ. ಪ್ರಥಮವಾಗಿ ಈ ಒಂದು ವಿಚಾರದಲ್ಲಿ ನಾವಿಲ್ಲಿ ನೋಡೋದಾದರೆ, ಏನೇ ಒಂದು ಮಾಡಿದ್ರು ಸಹಿತ, ಅಷ್ಟೇ ಒಂದು ಪ್ರಯತ್ನ ಮಾಡಿದ್ರು ಸಹಿತ ಆ ಬಾಂಧವ್ಯ ಉಳಿಸ್ಲಿಕ್ಕೆ ನೋಡಬೇಕೇ ಹೊರತು ಅಳಿಸ್ಲಿಕ್ಕೆ ನೋಡಬಾರ್ದು. ಇಲ್ಲಿ ಆದಷ್ಟು ಸಹಿತ ಭಿನ್ನಾಭಿಪ್ರಾಯ ಬಂದ ತಕ್ಷಣ ಎರಡೂ ಸಹಿತ ಸಪ್ರೇಟ್ ಆಗಿಬಿಡ್ತವೆ. ಯಾವುದೇ ರೀತಿಯ ಒಂದು ಅದಕ್ಕೆ ಏನು ಮಾಡಬೇಕನ್ನೋದನ್ನು ಯೋಚನೆ ಇಲ್ಲ. ಆ ಯೋಚನಾ ಶಕ್ತಿ ಬರೋದಿಲ್ಲಿಂದ ಗುರು ಹಿರಿಯರ ಒಂದು ಆಶೀರ್ವಾದ ಇದ್ದ, ಗುರು ಹಿರಿಯರ ಒಂದು ಸಲಹೆಗಳನ್ನು ತಗೊಂಡು ತಾವು ಮುಂದುವರೆದ್ರಾಗ ದಟ್ ವಿಲ್ ಗಿವ್ ಸಮ್ ಕನ್ಕ್ಲೂಷನ್ ಅಂತಲೂ ಹೇಳ್ಬೋದು. ಹೌದು. ಇನ್ನು ಗುರುಜಿ, ನೀವು ಇವಾಗ ತಾನೇ ಹೇಳಿದ್ರಿ, ಇನ್ನು ಕುಜದೋಷ ಇದ್ದರೆ ಅಥವಾ ಸರ್ಪದೋಷ ಇದ್ದರೆ ಕೂಡ ಮದುವೆ ಆಗೋದಿಲ್ಲ, ಅಥವಾ ಮದುವೆ ಆದರೂ ಕೂಡ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ ಅಂತ. ಈ ಕುಜದೋಷ ಇದೆ ಅಥವಾ ಸರ್ಪದೋಷ ಇದೆ ಅಂತ ಒಬ್ಬ ವ್ಯಕ್ತಿಗೆ ಹೇಗೆ ಗೊತ್ತಾಗುತ್ತೆ? ಇಲ್ಲಿ ವಿಶೇಷವಾಗಿ ನಾವು ನೋಡೋದಾದ್ರೆ ಅವರ ಜನ್ಮ ಜಾತಕದಲ್ಲಿ ಲಗ್ನದಿಂದ, ಲಗ್ನ ಅಂದರೆ ಮೊದಲನೇ ಮನೆ, ಎರಡನೇ ಮನೆ, ನಾಲ್ಕನೇ ಮನೆ ಮತ್ತು ಸಪ್ತಮ ಮತ್ತು ಅಷ್ಟಮ ಮತ್ತು 12ನೇ ಮನೆ, ಈ ಮನೆಯಲ್ಲಿ ಮಂಗಳನ ಅಸ್ತಿತ್ವವಿದ್ದರೆ, ಆ ಒಂದು ಜಾತಕದಲ್ಲಿ ಮಂಗಳನ ಅಸ್ತಿತ್ವ ಇದೆ ಅಂದರೆ ಅಲ್ಲಿ ಕುಜದೋಷ ಉತ್ಪತ್ತಿಯಾಗುತ್ತೆ, ಅಂದರೆ ತಟಸ್ಥವಾಗುತ್ತೆ ಅಂತ ಅರ್ಥ. ಅಂಥ ಸಂದರ್ಭದಲ್ಲಿ ಕುಜದೋಷದಲ್ಲಿರೋರನ್ನೇ ಮದುವೆ ಮಾಡಬೇಕಾಗುತ್ತೆ. ಯಾಕಂದರೆ -∗− ಹಾಗೆ ಒಬ್ಬರಿಗೆ ಕುಜದೋಷ ಇದ್ದು ಇನ್ನೊಬ್ಬರಿಗೆ ಕುಜದೋಷ ಇಲ್ಲ ಅಂದರೆ +∗−= ಹಾಗೆ ಇದೊಂದು ಗಣಿತ ಶಾಸ್ತ್ರದಲ್ಲೂ ಸಹಿತ ನಮ್ಮ ಜ್ಯೋತಿಷಾಸ್ತ್ರ ಇದೆ. ಇಲ್ಲಿ ವಿಶೇಷವಾಗಿ ನಾನು ಹಾಗೇನೆ ಆ ಒಂದು ವಿಚಾರದಲ್ಲಿ ನಾವಿಲ್ಲಿ ನೋಡೋದಾದರೆ, ಕುಜದೋಷ ಇರುವಂತಹ ಒಂದು ಜಾತಕಕ್ಕೆ ಕೆಲವೊಂದು ಪರಿಹಾರಗಳು ಸಹಿತ ಇದ್ದಾವೆ. ಕುಂಭ ವಿವಾಹ ಮಾಡುವಂಥದ್ದಾಗಿರ್ಬೋದು, ಅಥವಾ ಹನುಮನ ಒಂದು ಆರಾಧನೆಯನ್ನು ಮಾಡುವಂಥದ್ದಾಗಿರ್ಬೋದು, ಕೆಲವೊಂದು ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡು ಆ ಒಂದು ದೋಷಕ್ಕೆ ಒಂದು ವಿಮುಕ್ತಿಯನ್ನು ತೆಗೆದುಕೊಂಡು ಮುಂದಿನ ಕಾರ್ಯ ಮಾಡಬೇಕಾಗುತ್ತೆ. ಸರ್ಪದೋಷ ಅಂತ ನಾವಿಲ್ಲಿ ನೋಡಿದಾಗ ಇಲ್ಲಿ ವಿಶೇಷವಾಗಿ ರಾಹು ಮತ್ತು ಕೇತುವಿನ ನಡುವೆ ಪ್ರತಿಯೊಂದು ಗ್ರಹಗಳ ಸಂಯೋಜನೆ ಆಗಿದ್ದರೆ ಅದು ಕಾಲಸರ್ಪದೋಷ ಅಂತ ಕರಿತೀವಿ. ರಾಹು ಮತ್ತು ಕೇತುವಿನ ನಡುವೆ ಒಂದು ಜನ್ಮ ಜಾತಕದಲ್ಲಿ ರಾಹು ಮತ್ತು ಕೇತುವಿನ ನಡುವೆ ಏನಾದರೂ ಪ್ರತಿಯೊಂದು ಗ್ರಹಗಳ ಸಂಯೋಜನೆಯಾಗಿದ್ದರೆ ಅದು ಕಾಲಸರ್ಪದೋಷವಾಗುತ್ತೆ. ಅಲ್ಲಿ ಏನಪ್ಪ ಆಗುತ್ತೆ ಅಂದರೆ ಸಂತಾನೋತ್ಪತ್ತಿ ಸಮಸ್ಯೆಗಳಾಗುವಂಥದ್ದು, ಮದುವೆ ವಿಳಂಬ ಆಗುವಂಥದ್ದು. ಇಲ್ಲಿ ಏನಾಗುತ್ತೆ, ಒಂದು ಲವ್ ಮ್ಯಾರೇಜ್ ಪ್ರಪೋಸಲ್ ಅಂತ ಬರ್ತಾರೆ, ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ, ಲಿವಿಂಗ್ ರಿಲೇಷನ್ಶಿಪ್ ಅಂತ ಅಂದ್ಕೊಂಡು, ಸಿಚುವೇಶನ್ ರಿಲೇಷನ್ಶಿಪ್ ಅಂತ ಅಂದ್ಕೊಂಡು, ಈಗಿಂದ ತುಂಬ ರಿಲೇಷನ್ಶಿಪ್ಗಳಿದ್ದಾವೆ. ಸಿಚುವೇಶನ್ಶಿಪ್. ಅದರಿಂದ ಏನಾಗುತ್ತೆ, ಆ ಸಿಚುವೇಶನ್ ತಕ್ಕನಾಗಿ ಅವರು ಕಂಬೈನ್ ಆಗಿರ್ತಾರೆ, ಮತ್ತೆ ಬೇಡ ಅಂದಾಗ ಅದು ಬಿಟ್ಬಿಡುತ್ತೆ. ಆವಾಗ ಅವರ ಒಂದು ಸಂಯೋಜನೆಗಳು ಏನಾಗಿರ್ತವೆ, ಅವರ ಒಂದು ಸಮ್ಮಿಲನ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು, ಅದು ಒಂದು ಕೆಟ್ಟ ಗಳಿಗೆಗಳಲ್ಲಾಗಿದ್ರೂ ಸಹಿತ ಸಮಸ್ಯೆಗಳು ಕಾಡುತ್ತೆ. ಒಂದು ರಾಕ್ಷಸಗಣದಲ್ಲಿ ಸೇರಿರ್ಬೋದು, ಅವರ ಒಂದು ಮುಹೂರ್ತಗಳು ಆಗಿರ್ಬೋದು, ಎಲ್ಲವನ್ನು ನಾವು ಒಂದು ಮದುವೆಯನ್ನು ಮಾಡಬೇಕಾದ್ರೆ ಪ್ರತಿಯೊಂದು ಮುಹೂರ್ತ ನಾವು ನೋಡ್ತೀವಿ. ತಾಳಿ ಕಟ್ಟೋ ಮುಹೂರ್ತವನ್ನು ನೋಡ್ತೀವಿ, ಮುಂದಿನ ಬಾಳ್ವೆಗೆ ಬೇಕಾಗುವಂಥ ಮುಹೂರ್ತವನ್ನು ಸಹಿತ ನೋಡ್ತೀವಿ. ಯಾಕಂದರೆ ಯಾವುದೇ ರೀತಿ ನೆಗೆಟಿವ್ ಆಗಿ ಅವ್ರಿಗೆ ಕಾಣಿಸ್ಬಾರ್ದು, ಅದಕ್ಕೆ ಯಾವುದೇ ರೀತಿ ನಕಾರಾತ್ಮಕ ಅಂಶಗಳು ಬಂದರೆ ಅದನ್ನು ನಾವು ಕಂಟ್ರೋಲ್ ಮಾಡಬಹುದು ಅನ್ನುವಂಥ ಒಂದು ನಂಬಿಕೆ. ಅದು ಒಂದು ಹಾಗಂತ ಈ ಒಳ್ಳೆ ಮುಹೂರ್ತದಲ್ಲಿ ಮಾಡಿದ್ರೆ ಯಾರೂ ಸಹಿತ ಡೈವರ್ಸ್ ಆಗಿಲ್ವಾ ಅಂತ ಪ್ರಶ್ನೆ ತಾವು ಕೇಳ್ಬೋದು. ಇಲ್ಲಿ ಸಮಸ್ಯೆ ಅದಲ್ಲ, ಸಮಸ್ಯೆ ಬರುವಂಥದ್ದನ್ನು ನಾವು ಆದಷ್ಟು ತಡೆಯೋಣ, ಪ್ರಿವೆನ್ಷನ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದೇನಪ್ಪ ಅಂದರೆ, ಭಗವಂತನ ಒಂದು ಅನುಗ್ರಹಕ್ಕೆ ಯಾರು ಹೋಗ್ತಾರೆ ಎಲ್ಲನೂ ಸಹಿತ ಉತ್ತಮ ಸ್ಥಾನದಲ್ಲೇ ಹೋಗ್ತಾರೆ. ಒಂದು ಬಾಂಡಿಂಗ್ ಅಂತ ಇರೋ ಒಂದು ಗಂಡ ಹೆಂಡತಿ ನಡುವೆ ಇರುವಂಥ ಬಾಂಡಿಂಗ್ ಯಾರೂ ಸಹಿತ ಬೇರೆ ಮಾಡ್ಲಿಕ್ಕಾಗಲ್ಲ. ಇಫ್ ಇಟ್ ಈಸ್ ದೇರ್ ಎ ಸ್ಟ್ರಾಂಗ್ ರಿಲೇಷನ್ಶಿಪ್. ಇಲ್ಲಿ ಸಂಶಯ ಅನ್ನೋದಕ್ಕೆ ತುಂಬ ಒಂದು ದಾರಿ ಆಗುತ್ತೆ. ಈ ಒಂದು ಲವ್ ಮ್ಯಾರೇಜಲ್ಲಿ ಸಂಶಯಾತ್ಮಕವಾದಂಥ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಸಂಶಯಗಳು, ಎಲ್ಲಿ ಸಂಶಯ ಹುಟ್ಟುತ್ತೆ ಅಲ್ಲಿ ಆ ಸಾಂಸಾರಿಕ ಜೀವನ ಯಾವುದೇ ಕಾರಣಕ್ಕೂ ಬೆಳೆಯಲ್ಲ. ಒಂದು ನಂಬಿಕೆ ಅನ್ನುವಂತಹ ಈ ಒಂದು 3 ಪದ ಏನಿದೆ, ಈ 3 ಪದದಲ್ಲಿ ನಮ್ಮ ಒಂದು ಬಾಂಧವ್ಯ ಅನ್ನುವಂಥ 3 ಪದನೇ ಇರೋದು. ಆ ಬಾಂಧವ್ಯನಂಥ 3 ಪದದಲ್ಲಿ ಮದುವೆ ಅನ್ನುವಂಥ 3 ಪದ ಇರೋದು. ಒಂದು ನಂಬಿಕೆ, ಬಾಂಧವ್ಯ ಮತ್ತು ಮದುವೆ, ಇದೊಂಥರ ಸಪ್ಲೈ ಚೈನ್ ಇದ್ದಂಗೆ. ನೀವು ಯಾವ ರೀತಿಯಲ್ಲಿ ನೀವು ಹೋದರೂ ಸಹಿತ ಒಂದು ಬಾಂಧವ್ಯಗಳನ್ನು ತಾವು ಎಷ್ಟು ಗಟ್ಟಿಯಾಗಿ ಇಟ್ಕೊಳ್ತೀರಿ ಅಷ್ಟು ಸಾಂಸಾರಿಕ ಜೀವನ ಸಹಿತ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು.